ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ಆದ್ಮೇಲೆ PSR ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ಎಕ್ಸಾಮ್ ದೃಷ್ಟಿಯಲ್ಲಿ ಬರ್ಬೋದಾದಂತ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಪೇಪರ್ 1 TET ಆಗಿರ್ಬೋದು, ಜೊತೆಗೆ PSR ಪರೀಕ್ಷೆಗೆ ಬರ್ಬೋದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳಿವೆ. ರೈಟ್. ಎಸ್, ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ. ವಿಜ್ಞಾನದ ಹಿಂದಿನ ಪ್ರೇರಕ ಶಕ್ತಿ ಯಾವುದು? ಯಾವ್ದಾದ್ರು ಒಂದು ವಿಜ್ಞಾನ ಕಲಿಬೇಕಾದ್ರೆ ನಮಗೆ ಏನಾಗಿರ್ಬೇಕಂದ್ರೆ ಅದಕ್ಕೆ ಹಿಂದೆ ಇರ್ತಕ್ಕಂಥ ಒಂದು ಪ್ರೇರಕ ಶಕ್ತಿ ಇದ್ದೇ ಇರ್ತಾ ಇದೆ. ಯಾಕಂದ್ರೆ ಪ್ರಚೋದನೆ ಇಲ್ಲ ಇತ್ತಂದ್ರೆ ಅಲ್ಲಿ ಪ್ರತಿಕ್ರಿಯೆನೇ ಇರೋದಿಲ್ಲ ರೀ, ಹೌದಾ? ಸೊ ಪ್ರಚೋದನೆ ಬರ್ಬೇಕಾದ್ರೆ ಕಂಪಲ್ಸರಿ ವಿಜ್ಞಾನ ಕಲಿಬೇಕನ್ನೋದು ಒಂದ್ ಏನಪ್ಪಾ ಅಂದ್ರೆ ಹಂಬಲ, ಬಟ್ ಅದಕ್ಕೆ ಒಂದು ಇರ್ಬೇಕಲ್ರಿ, ಪ್ರಚೋದನೆ ಅನ್ನೋದು ಇರ್ಬೇಕಾಗ್ತದೆ. ಸೊ ಹಾಗಾದ್ರೆ ಪ್ರಚೋದನೆ ಆಗಿರ್ತಕ್ಕಂಥ ಪ್ರಮುಖ ಅಂಶ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಯಾವ್ದ್ರಿ? ಕುತೂಹಲ ರೀ. ವಿಜ್ಞಾನ ಅನ್ನೋದು ಏನ್ ಮಾಡ್ತದಪ್ಪ ಅಂದ್ರೆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯಗಳನ್ನ ಒಳಗೊಂಡಿರೋದ್ರಿಂದ ವಿಜ್ಞಾನ ನಮಗ್ ಕಲಿಲಿಕ್ಕೆ ಏನಾಗಿದೆ ಅಂದ್ರೆ ಬಹಳಷ್ಟು ಪ್ರಚೋದನೆ ಕೊಡ್ತಕ್ಕಂಥ ಒಂದು ಅಂಶ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಕುತೂಹಲ ರೀ. ಯಾಕಂದ್ರೆ ಪರಿಸರದಲ್ಲಿ ಸಾಕಷ್ಟು ವಿಷಯಗಳಿದಾವೆ, ನಮಗ್ ಗೊತ್ತಿಲ್ಲದೆ ಇರತಕ್ಕಂತ ಸಾಕಷ್ಟು ಪರಿಸರವನ್ನ ನಾವು ಗಮನಿಸ್ತಾ ಇದ್ದಾವೆ. ಇದಕ್ಕ ಕುತೂಹಲ ಅದನ್ನ ಕರಿತಾ ಇದ್ದಾವೆ. ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಯಾವ್ದ್ರಿ? ವಿಜ್ಞಾನ ಅದನ್ನ ಕರಿತಾ ಇದ್ದಾವೆ. ಪ್ರತಿಯೊಂದು ವಸ್ತುವಿನ ಹಿಂದೆ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳು ಅಡಗಿರ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಬನ್ನಿ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಯನ್ನ ನೋಡೋದಾದ್ರ, ಜೀವ ವೈವಿಧ್ಯ ಅಂತ ನಾವು ಕರಿತಾ ಇದ್ದಾವೆ. ಈ ಜೀವ ವೈವಿಧ್ಯ, ಬಯೋಡೈವರ್ಸಿಟಿ ಅಂದ್ರೆ ಏನ? ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಹೆಸರೇ ಹೇಳ್ತದೆ ಜೀವ ವೈವಿಧ್ಯ. ಜೀವಿಗಳಲ್ಲಿ ವೈವಿಧ್ಯತೆ ಇರ್ತಾ ಇದೆ ಅಂದ್ರೆ ಒಂದೇ ರೀತಿ ಜೀವ ಇರುವುದಿಲ್ಲ ರೀ. ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಒಟ್ಟಾರೆ ಜೀವಿಗಳು ಅದನ್ನು ಕರಿತಾವೆ. ಸಸ್ಯಗಳು, ಪ್ರಾಣಿ, ಪಕ್ಷಿಗಳು, ರೈಟ್. ಸೊ ಎಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಕರಿತಾ ಇದ್ದಾವೆ. ಸೊ ದಟ್ ಇಸ್ ಬಯೋಡೈವರ್ಸಿಟಿ ಅಂತ ಕರಿತಾ ಇದ್ದಾವೆ. ಜೀವ ವೈವಿಧ್ಯತೆ ಅದನ್ನು ಕರಿತಾ ಇದ್ದಾವೆ. ಒಟ್ಟಾರೆ ಇಲ್ಲಿ ಆಪ್ಷನ್ಸ್ ಗಳನ್ನ ನಾವು ನೋಡ್ತಾ ಇದ್ದಾವೆ. ಪ್ರಮುಖವಾಗಿ ನಾವು ನೋಡಿದ್ರೆ, ಸೊ ಸರಿಯಾದ ಉತ್ತರ ಏನಾಗುತ್ತೆ? ಸೊ ಎ ಇಸ್ ರೈಟ್ ಆಗ್ತಾ ಇದೆ. ಯಾಕಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಿವಿಧ ಸಸ್ಯಗಳು, ಪ್ರಾಣಿಗಳು ಮತ್ತು ಇತರ ಜೀವಿಗಳಲ್ಲಿ ಕಂಡು ಬರ್ತಕ್ಕಂತ ವೈವಿಧ್ಯತೆ, ಒಂದು ಸ್ಪೆಸಿಫಿಕ್ ಆಗಿ ಒಂದು ನಿರ್ದಿಷ್ಟತೆ ಇರತಕ್ಕಂತ ಜಾಗದಲ್ಲಿ ಆಲ್ರೆಡಿ ಇರ್ತಕ್ಕಂತ ಸಸ್ಯಗಳು, ಪ್ರಾಣಿಗಳು, ಇತರ ಜೀವಿಗಳು, ಇತರ ಅಂದ್ರೆ ಕೀಟಗಳು, ಪಕ್ಷಿಗಳು, ಬೇರೆ ಬೇರೆ ರೀತಿಯ ಜೀವ ಜಂತುಗಳು ಅದನ್ನು ಕರಿತಾ ಇದಾವೆ. ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಸ್ಥಳಕ್ಕೆ ನಾವೆಂತ ಕರಿಬಹುದು? ಜೀವ ವೈವಿಧ್ಯತೆ ಅಂತ ಕರಿತಾ ಇದ್ದಾವೆ, ಹೌದಾ? ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಎಸ್, ಮೋಸ್ಟ್ ವಾಂಟೆಡ್ ಕ್ವಶನ್ಸ್. ದೇಹದ ಅಂಗಾಂಶಗಳ ಬೆಳವಣಿಗೆ, ದುರಸ್ತಿ ಮತ್ತು ನಿರ್ವಹಣೆಗೆ ಅಗತ್ಯವಾದಂತಹ ಪೋಷಕಾಂಶ ಯಾವುದು? ನಾವು ತಿಂತಕ್ಕಂತ ಆಹಾರ ಘಟಕದಲ್ಲಿ ಸಾಕಷ್ಟು ಆಹಾರ ಘಟಕಗಳು ಇರ್ತಾ ಇದಾವೆ. ನಾವು ಬಳಸ್ತಕ್ಕಂತ ಆಹಾರ ಘಟಕಗಳು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಕೊಬ್ಬುಗಳಾಗಿರ್ಬೋದು, ಹೌದಾ? ನೆಕ್ಸ್ಟ್ ಪ್ರೋಟೀನ್ಗಳಾಗಿರ್ಬೋದು, ನೆಕ್ಸ್ಟ್ ಜೀವಸತ್ವಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ನೀರು ಆಗಿರ್ಬೋದು, ನಾರು ಪದಾರ್ಥಗಳಾಗಿರ್ಬೋದು. ಇವು ನಮ್ಮ ದೇಹದಲ್ಲಿ ಬೇಕಾಗ್ತಕ್ಕಂಥ ಅಥವಾ ನಮ್ಮ ದಿನನಿತ್ಯ ಜೀವನದಲ್ಲಿ ಇರ್ತಕ್ಕಂಥ ಆಹಾರ ಘಟಕಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದಾವೆ. ಹಾಗಾದ್ರೆ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಇವು ನಮ್ಮ ದೇಹಕ್ಕೆ ಶಕ್ತಿನ ಕೊಡ್ತಕ್ಕಂತ ಆಹಾರ ಘಟಕಗಳಾದ್ರೆ, ಪ್ರೋಟೀನ್ ಅನ್ನೋದೇನಪ್ಪಾ ಅಂದ್ರೆ ದೇಹದ ಬೆಳವಣಿಗೆಗೆ ಕಾರಣವಾಗಿದೆ. ಜೀವಸತ್ವ ಮತ್ತು ಖನಿಜಗಳು ರೋಗ ನಿರೋಧಕ ಶಕ್ತಿನ ಕೊಡ್ತಾ ಇದ್ದಾವೆ. ನಮ್ಗೆ ಯಾವುದೇ ರೀತಿಯ ರೋಗಗಳು ಬರದಂತೆ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾವೆ. ಯಾವ? ಜೀವಸತ್ವಗಳು ಮತ್ತು ಖನಿಜ ಲವಣಾಂಶಗಳು. ಅದೇ ರೀತಿ ನೀರು. ಸೊ ಇದೊಂದು ಸಹಿತ ಏನಪ್ಪಾ ಅಂದ್ರೆ ಆಹಾರ ಘಟಕವಾಗಿದೆ. ಆ ಕಾಯಿಲೆಗಳ ಬರದಂತೆ ಏನ್ ಮಾಡ್ತದಪ್ಪ ಅಂದ್ರೆ ತಡೆಗಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇನ್ನು ನಾರು ಪದಾರ್ಥ ಜೀರ್ಣಕ್ರಿಯೆಗೆ ಏನಾಗಿದೆ ಅಂದ್ರೆ ಸಾಕಷ್ಟು ಸಹಕಾರಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಬೆಳವಣಿಗೆಗೆ ನಮ್ಮ ದೇಹದ ಅಂಗಾಂಶಗಳು, ಚರ್ಮ ಆಗಿರ್ಬೋದು ಅಥವಾ ಕೆಲವೊಂದು ಆಂತರಿಕ ಅಂಗಗಳಾಗಿರ್ಬೋದು, ಅಥವಾ ಬಾಯಿಗಿರ್ತಕ್ಕಂಥ ಚರ್ಮ, ಕೂದಲುಗಳಾಗಿರ್ಬೋದು, ಅಥವಾ ಕೆಲವೊಂದು ನೋವುಗಳಾಗಿರ್ಬೋದು, ಅಥವಾ ಒಳಗಿರ್ತಕ್ಕಂಥ ಕೆಲವೊಂದು ಅಂಗಾಂಶಗಳ ಬೆಳವಣಿಗೆ, ದುರಸ್ತಿ ಅಂದ್ರೆ ರಿಪೇರಿ ಮಾಡೋ, ಇದನ್ನೆಲ್ಲಾ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರ, ಸೊ ದಟ್ ಈಸ್ ಪ್ರೋಟೀನ್ಗಳು ಮಾಡ್ತಾ ಇರೋ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ನೆನ್ಪಿಟ್ಕೋರಿ, ಅದನ್ನ ನಾವ್ ಏನಂತ ಕೇಳ್ತಪ್ಪ ಅಂದ್ರೆ ದೇಹ ನಿರ್ಮಾಣಕಾರರು ಅಂತ ಕೇಳ್ತಾರೆ. ದೇಹ ನಿರ್ಮಾಣಕಾರರು ನಮ್ಮ ದೇಹವನ್ನ ನಿರ್ಮಿಸುವಂತ ಕೆಲಸ ಯಾವ್ದು ಮಾಡ್ತದಪ್ಪ ಅಂತ ಕೇಳಿದ್ರೆ, ದೇಹ ನಿರ್ಮಾಣಕಾರರು ಅದನ್ನು ಪ್ರೋಟೀನ್ಗಳಿಗೆ ಕರಿತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಬಾಡಿ ಬಿಲ್ಡರ್ಸ್ ಅಂತ ಏನಂತ ಕೇಳ್ತಾರೆ? ಬಾಡಿ ಬಿಲ್ಡರ್ಸ್ ಗಳು ಅದನ್ನು ಕರಿತಾ ಇದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಗೊತ್ತಿರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ಸ್ ನೋಡ್ತಾ ಇದ್ದೀವಿ. ಮೋಸ್ಟ್ ಇಂಟ್ರೆಸ್ಟಿಂಗ್. ಎರಡು ಅಯಸ್ಕಾಂತಗಳ ವಿರುದ್ಧ ಧ್ರುವಗಳನ್ನು ಹತ್ತಿರ ತಂದಾಗ ಏನಾಗ್ತಾ ಇದೆ? ಸೊ ಸಿಂಪಲ್ ಆಗಿದೆ ಸ್ನೇಹಿತರೆ. ಎರಡು ಅಯಸ್ಕಾಂತೀಯ ಧ್ರುವಗಳಿದಾವೆ. ಒಂದ್ ಕಡೆ ನಾರ್ತ್ ಇದೆ, ಇನ್ನೊಂದ್ ಕಡೆ ಸೌತ್ ಇದೆ ಅಂತ ತಿಳ್ಕೊರಿ. ಸೊ ಎರಡೂಗಳನ್ನ, ನಾರ್ತ್ ಮತ್ತು ಸೌತ್ ಗಳನ್ನ
ಸಮೀಪಕ್ಕೆ ತಂದಾಗ ಏನಾಗ್ತದೆ ಅಲ್ಲಿ ಕಾಂತೀಯ ಬಲರೇಖೆ ಉಂಟಾಗ್ತದೆ. ಏನುಂಟಾಗ್ತದೆ? ಸೊ ಕಾಂತೀಯ ಬಲರೇಖೆ ಉಂಟಾಗಿ ಆಕರ್ಷಣೆ ಉಂಟಾಗ್ತದೆ ನೆನ್ಪಿಡಿ. ಏನಾಗ್ತದೆ? ಸೊ ಆಕರ್ಷಣೆ ಅಟ್ರಾಕ್ಟಿವ್ ಫೋರ್ಸ್ ಉಂಟಾಗ್ತಾ ಇದೆ ನೆನ್ಪಿಟ್ಕೊಳ್ಳಿ. ಎರಡು ವಿಜಾತಿ ಧ್ರುವಗಳ ನಡುವೆ ಕಾಂತಕ್ಕೆ ಎರಡು ಧ್ರುವಗಳು ಇರ್ತಾ ಇದಾವೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಅದನ್ನು ಕರಿತಾ ಇದಾವೆ. ಕಾಂತವನ್ನ ಸ್ವತಂತ್ರವಾಗಿ ತೂಗಿ ಬಿಟ್ಟು ಅಂದ್ರೆ ಅದು ಉತ್ತರ ದಕ್ಷಿಣ ನಿಲ್ತಾ ಇದೆ ಅಂತ ಹೇಳ್ತಾ ಇದಾವೆ. ಸೊ ಕಾಂತದಂತೆ ವರ್ತಿಸ್ತಕ್ಕಂಥ ಮತ್ತೊಂದು ವಿಶೇಷ ಅಂಶ ಅಂದ್ರೆ ನಮ್ಮ ಭೂಮಿಯು ಸಹಿತ ಒಂದು ಕಾಂತದಂತೆ ವರ್ತಿಸ್ತಾ ಇದೆ. ಗೊತ್ತಿರ್ಬೇಕು. ಕಾಂತಕ್ಕೆ ಸಾಕಷ್ಟು ಗುಣಲಕ್ಷಣಗಳನ್ನ ನಾವು ನೋಡ್ತಾ ಇದ್ದಾವೆ. ಕಾಂತೀಯ ಬಲರೇಖೆಗಳಿದಾವೆ, ಕಾಂತಕ್ಷೇತ್ರ ಇರ್ತಾ ಇದಾವೆ, ರೈಟ್. ಎರಡು ಧ್ರುವಗಳಿದಾವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಆ ಧ್ರುವಗಳನ್ನ ಪ್ರತ್ಯೇಕ ಮಾಡೋದು ಸಾಧ್ಯವಿಲ್ಲ, ರೈಟ್. ಕಾಂತದ ಧ್ರುವಗಳನ್ನ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಾಂತದ ಧ್ರುವಗಳು ಏನು ಸ್ನೇಹಿತರೆ, ಈ ಕಾಂತದ ಧ್ರುವಗಳಲ್ಲಿ ಅತಿ ಹೆಚ್ಚಾಗಿ ಶಕ್ತಿ ಇರ್ತಾ ಇದೆ. ಕಾಂತಿಕನ್ನ ಏನ್ ಹೆಚ್ಚಿರ್ತದಪ್ಪ ಅಂದ್ರೆ ಧ್ರುವಗಳಲ್ಲಿ ಇರ್ತೈತೆ. ಸೊ ಮಧ್ಯಭಾಗದಲ್ಲಿ ಕಾಂತ ಶಕ್ತಿ ಅಥವಾ ಕಾಂತಕ್ಷೇತ್ರ ಎಷ್ಟಿರ್ತದಪ್ಪ ಅಂದ್ರ ಶೂನ್ಯ ಆಗಿರ್ತಾ ಇದೆ ಅನ್ನೋದನ್ನ ನೋಡ್ತಾರೆ. ಏನಂದ್ರೆ ಸೊ ಶೂನ್ಯ ಆಗಿರ್ತಾ ಇದೆ, ಜೀರೋ ಆಗಿರ್ತಾ ಇದಾವೆ ಅಂತ ನೋಡ್ತಾರೆ. ಕಾಂತದ ಮಧ್ಯಭಾಗದಲ್ಲಿ ಕಾಂತಕ್ಷೇತ್ರ ಜೀರೋ ಆಗಿರ್ತಾ ಇದೆ. ಧ್ರುವ ಪ್ರದೇಶಗಳಲ್ಲಿ ಒಂದೇ ರೀತಿ ಸಮನಾದ ಮತ್ತು ಹೆಚ್ಚಿಗೆ ಕಾಂತ ಶಕ್ತಿ ನಮಗೆ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಮೊದಲ ಬಾರಿಗೆ ಕಾಂತವನ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಮ್ಯಾಗ್ನೆಸ್ ಅದನ್ನು ಕರಿತಾ ಇದ್ದಾರೆ, ನೆನ್ಪಿಟ್ಕೋರಿ. ಬಟ್ ಕಾಂತದ ಜನಕ ಅಂತಂದು ಯಾರನ್ನು ಕರಿತಾ ಇದ್ದಾರೆ? ಕಾಂತತ್ವದ ಜನಕ ಯಾರನ್ನು ಕರಿತಾರಪ್ಪ ಅಂದ್ರ ವಿಲಿಯಂ ಗಿಲ್ಬರ್ಟ್ ಅವರನ್ನ ಕರಿತಾರೆ, ನೆನ್ಪಿಟ್ಕೋರಿ. ಕಾಂತದ ಜನಕ ಅಂತಂದು ಯಾರನ್ನು ಕರೀತಾರೆ? ವಿಲಿಯಂ ಗಿಲ್ಬರ್ಟ್ ಅದನ್ನು ಕರಿತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಭೂಮಿ ಒಂದು ಕಾಂತದಂತೆ ವರ್ತಿಸುವುದಕ್ಕಂತ ಹೇಳಿದವ್ರು ಯಾರಂದ್ರೆ ವಿಲಿಯಂ ಗಿಲ್ಬರ್ಟ್ ನೆನ್ಪಿರ್ಬೇಕು, ರೈಟ್. ಎಸ್ ಬನ್ನಿ, ಇದಾದ ನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದಾಗ ಆ ಚಲನೆಗೆ ಏನು ನೋಡಿ? ಚಲನೆ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್. ಚಲನೆ ಅನ್ನೋದು ಒಂದು ವಸ್ತುವಿನ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಸ್ಥಾನದಲ್ಲಿ ಏನಾದ್ರು ಬದಲಾವಣೆ ಉಂಟಾಯ್ತು ಅಥವಾ ಸ್ಥಾನ ಪಲ್ಲಟ ಉಂಟಾಯ್ತು ಅಂದ್ರೆ ಸೊ ದಟ್ ಇಸ್ ದ ಕಾಲ್ಡ್ ಏನ್ ಹೇಳಿದ್ರೆ ಮೋಷನ್ ಅಂತ ಕರಿತಾ ಇದಾವೆ, ಚಲನೆ ಅಂತ ಕರಿತಾ ಇದಾವೆ. ಚಲನೆಯಲ್ಲಿ ಸಾಕಷ್ಟು ವಿಧಗಳನ್ನ ನಾವು ನೋಡ್ತಾ ಇದ್ದಾವೆ. ಸೊ ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿತಂದ ಉದಾಹರಣೆ ಒಂದು 100 ಮೀಟರ್ ಓಟಗಾರ ಆಗಿರ್ಬೋದು, ಗಿಡದಿಂದ ಕಾಯಿ ಕೆಳಗಡೆ ನೇರವಾಗಿ ಬೀಳೋದಾಗಿರ್ಬೋದು, ಹೌದಾ? ಅಥವಾ ಈಗ ಮಾಸ್ ಪರೇಡ್ಗಳನ್ನ ಮಾಡ್ತಿರ್ತಾರೆ, ಪರೇಡ್ ಮಾಡೋ ಸ್ಟೇಟ್ ಆಗಿ ಹೋಗಿರ್ತಲ್ಲ, ಸೊ ಪರೇಡ್ ಮಾಡೋದಾಗಿರ್ಬೋದು ಅಥವಾ ಟ್ರೈನ್ ಸ್ಟೇಟ್ ಆಗಿ ಹೋಗೋದಾಗಿರ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಯಾವ್ದಾದ್ರೆ ಲೀನಿಯರ್ ಮೋಷನ್ ಅಥವಾ ಸರಳ ರೇಖಾತ್ಮಕ ಚಲನೆಗೆ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಇನ್ನ ಸರ್ಕ್ಯುಲರ್ ಮೋಷನ್ ಇಟ್ ಮೀನ್ಸ್ ಏನಂದ್ರೆ ಒಂದು ಕಾಯ ನೋಡಿ ಒಂದು ನಿರ್ದಿಷ್ಟ ಕೇಂದ್ರ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ಏನಾಗುತ್ತೆ ಅಂದ್ರೆ ಸುತ್ತಾ ಇರ್ತದೆ, ನೆನ್ಪಿಟ್ಕೋರಿ. ಈ ರೀತಿ ಸುತ್ತಾ ಇರ್ತದೆ. ಸೊ ದಟ್ ಇಸ್ ದ ಕಾಲ್ಡ್ ಯಾವ್ದಾದ್ರೆ ಸರ್ಕ್ಯುಲರ್ ಮೋಷನ್ ಅಂತ ಕರಿತಾ ಇದಾವೆ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಸರ್ಕ್ಯುಲರ್ ಮೋಷನ್ ಇಟ್ ಮೀನ್ಸ್ ಫ್ಯಾನ್ ಗಳಾಗಿರ್ಬೋದು, ಅಲ್ಲ? ಸೊ ಫ್ಯಾನ್ ಏನಾದೀಪ ಅಂದ್ರೆ ತಿರುಗ್ತಾ ಇದೆ ಫ್ಯಾನ್ ಅನ್ನ ಚಲನೆ ಅಂತ ಹೇಳ್ಬೋದು ನಾವು, ರೈಟ್. ಈ ನೆಕ್ಸ್ಟ್ ಆಂದೋಲನ ಆಸಿಲೇಟರಿ ಮೋಷನ್ ಅಂತ ಕರಿತಾರೆ. ಆಂದೋಲನ ಅಂದ್ರೇನ ಹಿಂದಕ್ಕೂ ಮುಂದಕ್ಕೂ, ನೆನ್ಪಿಟ್ಕೋರಿ. ಹಿಂದಕ್ಕೂ ಮುಂದಕ್ಕೂ ಚಲಿಸ್ತಿರ್ತಕ್ಕಂಥವು ಯಾವಪ್ಪ ಅಂದ್ರ ಆಂದೋಲನ ಚಲನೆ ಅಂತ ಕರಿತೇವೆ. ಆವರ್ತಕ ಚಲನೆ ಒಂದ್ ಟೈಪ್ ಆಫ್ ಏನಪ್ಪಾ ಅಂದ್ರ ಆಂದೋಲನ ಚಲನೆ. ಆಂದೋಲನ ಚಲನೆ ಒಂದ್ ಏನಾಗಿದೆ ಅಂದ್ರೆ ಆವರ್ತಕ ಚಲನೆ ಅಂತ ಕರಿತಾ ಇದಾವೆ. ಸೊ ಇದೇನಪ್ಪ ಅಂದ್ರೆ ಆವರ್ತಕ ಅಂದ್ರೆ ಮೇಲೆ ಕೆಳಗೇನು ಮಾಡಬಹುದು ಅಥವಾ ಹಿಂದಕ್ಕೂ ಮುಂದಕ್ಕೂ ಚಲಿಸಬಹುದು. ಉದಾಹರಣೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಉಯ್ಯಾಲೆಗಳು ಜೋಕಾಲಿಗಳಾಗಿರ್ಬೋದು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ದೀಸ್ ಆರ್ ದ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ, ರೈಟ್. ಇನ್ನ ಇದಾದ ನಂತರ ನೆಕ್ಸ್ಟ್ ಕೆಳಗಿನ ಯಾವ ವಸ್ತು ಹೊಳಪಿನ ಗುಣವನ್ನ ಹೊಂದಿದೆ? ಸೊ ಹೊಳಪು ಅನ್ನೋದು ಯಾವ್ದಕ್ಕಿದಪ್ಪ ಅಂತ ಕೇಳಿದ್ರೆ ಸೊ ಇವು ಲೋಹಗಳಿಗಿದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಲೋಹಗಳು ಕೆಲವೊಂದಿಷ್ಟು ಗುಣಗಳನ್ನ ಹೊಂದಿದಾವೆ. ಸೊ ಹೊಳಿತಾ ಇದ್ದಾವೆ, ನೋಡಿ ಹೊಳೆಯುತ್ತವೆ, ಲೋಹಗಳು ಹೊಳೆಯುತ್ತವೆ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪಾ ಅಂದ್ರ ಸೊ ಬಿರುಸಾಗಿವೆ, ಬಿರುಸುತನವನ್ನ ಹೊಂದಿದೆ, ಬಿರುಸಾಗಿವೆ, ರೈಟ್. ನೆಕ್ಸ್ಟ್ ಗಟ್ಟಿ, ಬಿರುಸು ಅಥವಾ ಗಟ್ಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ವಿದ್ಯುತ್ ವಾಹಕಗಳಾಗಿವೆ, ಉಷ್ಣ ವಾಹಕಗಳು ಮತ್ತು ವಿದ್ಯುತ್ ವಾಹಕಗಳು ಅಂತ ಕೇಳ್ತಾರೆ. ವಿದ್ಯುತ್ ವಾಹಕಗಳು ಮತ್ತು ಉಷ್ಣ ವಾಹಕಗಳಾಗಿದ್ದಾವೆ ಅನ್ನೋದು ಹೇಳ್ತಾ ಇದಾವೆ. ಅದ ಶಬ್ದವನ್ನ ಉಂಟು ಮಾಡ್ತಾ ಇದಾವೆ. ಸೊ ಕೆಳಗಡೆ ಬಿದ್ದು ಅಂದ್ರೆ ಟನ್ ರಿಂಗ್ ಅಥವಾ ಶಬ್ದವನ್ನ ಉಂಟು ಮಾಡ್ತಾ ಇದಾವೆ. ಯಾವ ಲೋಹಗಳು ಸ್ನೇಹಿತರೆ ನೆನ್ಪಿಟ್ಟುಕೋರಿ, ರೈಟ್. ಶಬ್ದವನ್ನು ಸಹಿತ ಉಂಟು ಮಾಡ್ತಾ ಇದಾವೆ. ನೆಕ್ಸ್ಟ್ ತಂತಿಯ ಗುಣವನ್ನ ಹೊಂದಿವೆ. ಸೊ ದಟ್ ಇಸ್ ತನ್ಯತೆ ಗುಣ ಅಂತ ಕರಿತಾ ಇದಾವೆ. ಒಂದು ತಂತಿಯನ್ನಾಗಿ ಎಳೆಯನ್ನಾಗಿ ಮಾಡಬಹುದು ತನ್ಯತೆ. ಸೊ ನೆಕ್ಸ್ಟ್ ಹಾಳೆ ರೂಪದಿಂದ ಸಹಿತ ಮಾಡಬಹುದು. ಸೊ ದಟ್ ಇಸ್ ಪುಟ್ಯತೆ ಅಂತ ಕರಿತಾ ಇದಾವೆ. ತನ್ಯತೆ ಮತ್ತು ಪುಟ್ಯತೆ ಗುಣವನ್ನ ಹೊಂದಿವೆ. ಹಾಗಾದ್ರೆ ಇಲ್ಲಿ ಹೊಳಪನ್ನ ಹೊಂದಿರತಕ್ಕಂಥ ಲೋಹ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಯಾವ್ದಂದ್ರೆ ಕಬ್ಬಿಣ. ಸೊ ದಟ್ ಇಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಹೇಳ್ಬೋದು, ಹೌದಾ? ಎಸ್ ಬನ್ನಿ
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದ್ರೆ ಮಾನವ ದೇಹದ ಉಷ್ಣತೆಯನ್ನು ಯಾವ ರೀತಿಯ ಥರ್ಮಾಮೀಟರ್ ಅನ್ನ ಬಳಸಿ. ಸೊ ಥರ್ಮಾಮೀಟರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಥರ್ಮಾಮೀಟರ್ ಇದೊಂದು ತಾಪಮಾಪಕ ಅಂತ ಕರಿತಾ ಇದ್ದಾರೆ. ಥರ್ಮಾಮೀಟರ್ ತಾಪವನ್ನು ಅಳಿತಕ್ಕಂಥ ಸಾಧನ ಅಂತ ಕರಿತಾ ಇದ್ದಾರೆ. ತಾಪವನ್ನ ಅಳಿತಕ್ಕಂಥ ಸಾಧನ ಅಂತ ಕರಿತಾ ಇದ್ದಾವೆ. ಸೊ ಥರ್ಮಾಮೀಟರ್ ನಲ್ಲಿ ಬಳಸ್ತಕ್ಕಂಥ ದ್ರವರೂಪದ ಲೋಹ ಯಾವ್ದಪ್ಪ ಅಂದ್ರೆ ಪಾದರಸವನ್ನ ಬಳಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಆಲ್ಕೋಹಾಲ್ ಅನ್ನ ಬಳಸ್ತಿದ್ರು ಸ್ನೇಹಿತರೆ, ನೆನ್ಪಿಟ್ರು. ಅದಕ್ಕಿಂತ ಮುಂಚೆ ಆಲ್ಕೋಹಾಲ್ ಅನ್ನ ಬಳಸ್ತಿದ್ರು. ಸೊ ಇತ್ತೀಚೆಗೆ ಪಾದರಸ, ಇದ್ರ ನಂತರ ಇವಾಗ ಡಿಜಿಟಲ್ ಗಳು ಬಂದಾವ ಸ್ನೇಹಿತರೆ, ನೆನ್ಪಿಟ್ಕೋರಿ. ಡಿಜಿಟಲ್ ಥರ್ಮೋಮೀಟರ್ ಗಳು ಬಂದಿದಾವೆ, ನೆನ್ಪಿಟ್ಕೋರಿ. ರೈಟ್, ಡಿಜಿಟಲ್ ಥರ್ಮೋಮೀಟರ್ ಗಳು ಬಂದಿದಾವೆ. ಅಲ್ಲಿ ಯಾವುದೇ ರೀತಿಯ ಏನಾಗಿದೆ ಅಂದ್ರೆ ಯಾವುದೇ ದ್ರವ ವಸ್ತುವನ್ನು ಬಳಸೋದಿಲ್ಲ, ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ರೈಟ್, ಸೊ ಶೂಟ್ ಮಾಡಿದಂಗೆ ಬರೆದುಕೊಂಡು ಇರ್ಬೋದು. ರೈಟ್, ಸೊ ದಟ್ ಇಸ್ ಅವಕೆಂಪು ಕಿರಣಗಳನ್ನ ಇವತ್ತು ಮುಂಚೆ ಬಳಸ್ತಾ ಇದ್ದಾರೆ, ನೆನ್ಪಿಟ್ಕೋರಿ. ಇನ್ಫ್ರಾರೆಡ್ ರೇಸ್ ಅವಕೆಂಪು ಕಿರಣಗಳನ್ನ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಮಾನವನ ದೇಹದ ಉಷ್ಣತೆ ಅಳಿಬೇಕಾದ್ರೆ ವಿಶೇಷವಾಗಿ ಥರ್ಮೋಮೀಟರ್ ಯಾವ್ದಪ್ಪ ಅಂದ್ರೆ ವೈದ್ಯಕೀಯ ಥರ್ಮೋಮೀಟರ್ ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ವೈದ್ಯಕೀಯ ಥರ್ಮಾಮೀಟರ್ ಬಗ್ಗೆ ಒಂದಿಷ್ಟು ವಿಚಾರಗಳು ಗೊತ್ತಿರಬೇಕು. ವೈದ್ಯಕೀಯದಾಗ ವಿಶೇಷವಾಗಿ ಅದರ ರೇಂಜ್ ಎಷ್ಟು ಇರ್ತದೆ ಅನ್ನೋದು ನಮ್ಗೆ ಕ್ಲಾರಿಟಿ ಇರಬೇಕು. ಇವಾಗೆಲ್ಲ ಕೆಂಪು ಕೆಲವು ಡಿಜಿಟಲ್ ಥರ್ಮಾಮೀಟರ್ ಬಳಸ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ, ಸೊ ದಟ್ ಇಸ್ ವೈದ್ಯಕೀಯ ಥರ್ಮಾಮೀಟರ್ ರೇಂಜ್ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗಿದೆ, ನೆನಪಿಟ್ಕೊಳ್ಳಿ ರೇಂಜ್. ನಮ್ಮ ಮಾನವನ ದೇಹದ ಉಷ್ಣತಾ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್. ನಮ್ಮ ದೇಹದ ತಾಪ ಎಷ್ಟು ಹೇಳ್ರಿ? 37 ಡಿಗ್ರಿ ಸೆಲ್ಸಿಯಸ್ ಅದೇ ನೆನ್ಪಿಟ್ಕೋರಿ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಫ್ಯಾರನ್ಹೀಟ್ ಬರಿಬೇಕಾದ್ರೆ 98.6 ಫ್ಯಾರನ್ಹೀಟ್ ಅಂತ ನಾವು ಕರಿತಾ ಇದ್ದೀವಿ ಮಾನವನ ದೇಹದ ತಾಪ. ಅದೇ ರೀತಿ ಕೆಲ್ವಿನ್ ಬರಿಬೇಕಾದ್ರೆ 310 ಕೆಲ್ವಿನ್ ತಾಪವನ್ನ ಹೊಂದಿದೆ. ಸೊ ಇವೆಲ್ಲ ಮಾನವನ ದೇಹದ ತಾಪದ ಅಳತೆಗಳು ನಾವು ಕರಿತಾ ಇದ್ದಾವೆ. ನಮ್ಮ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಇರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ರೈಟ್, ಸೊ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್ ಗಳಲ್ಲಿ ಅಳತೆ ಮಾಡ್ತಾ ಇದ್ದಾರೆ. ತಾಪವನ್ನು ಅಳತೆ ಮಾಡ್ತಾ ಕೆಲ್ವಿನ್ ಗಳಲ್ಲಿ ಅಳತೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ಹವಾಮಾನ ಯಂತ್ರಗಳು, ರೈಟ್, ಹವಾಮಾನವನ್ನು ಅಳಿತಕ್ಕಂಥ ಯಂತ್ರಗಳು, ಉಷ್ಣ ಸಾಧನೆಗಳನ್ನ ಭಾರತದ ಒಬ್ಬ ಮಹಿಳೆ ಅನ್ನಾಮಣಿ, ನೆನ್ಪಿಟ್ಕೋರಿ ಅನ್ನಾಮಣಿ. ಸೊ ಅವ್ರು ಏನ್ ಮಾಡಿರಪ್ಪ ಅಂತಾರ, ಸೊ ತಯಾರಿಸಿದ್ದನ್ನ ನಾವು ಗಮನಿಸ್ತಾರ ಸ್ನೇಹಿತರೆ. ರೈಟ್, ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೀರು ಅನಿಲ ರೂಪವಾದ, ನೀರಿನ ಅನಿಲ ರೂಪ ದಟ್ ಇಸ್ ನೀರಾವಿಯಾಗಿ ಬದಲಾಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾ ಇದ್ದಾರೆ ಅಂತ ಕೇಳ್ತಾ ಇದಾರೆ. ಸೊ ನೀರಾವಿ ಆಗ್ತಕ್ಕಂಥ ಪ್ರಕ್ರಿಯೆ ಘನೀಕರಣ ಅಂದ್ರೆ ಹೇಳ್ರಿ, ದ್ರವದಿಂದ ನೋಡಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾವೆ. ಸೊ ದಟ್ ಇಸ್ ದ್ರವ ವಸ್ತುವಿನಿಂದ ಘನ ಸ್ಥಿತಿಗೆ ಬಂತಂದ್ರೆ ಅದಕ್ಕೆ ನಾವೇನಂತ ಕರಿತಾವು? ಘನೀಕರಣ ಅಂತ ಕರಿತಾ ಇದ್ದಾವೆ. ಆ ಘನೀಕರಣ ಆಗುವ ಪ್ರಕ್ರಿಯೆಗೆ ಘನೀಭವನ ಅಂತ ಕರಿತಾರೆ. ದ್ರವ ಅಂದ್ರೆ ಏನ್ರಿ? ಅನಿಲದಿಂದ ದ್ರವ ಸ್ಥಿತಿಗೆ ಬರ್ಬೋದು, ಅಥವಾ ಘನ ಸ್ಥಿತಿಯಿಂದ ಏನಾಗ್ಬೋದು? ದ್ರವ ಸ್ಥಿತಿಗೆ ಬರ್ಬೋದು. ಸೊ ದಟ್ ಈಸ್ ಯಾವ್ದು ಹೇಳ್ರಿ? ದ್ರವೀಕರಣ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಬಾಷ್ಪೀಕರಣ ಅಂತ ಕರಿತಾ ಇದ್ದಾರೆ. ನೀರಿದ್ದು ನೀರಾವಿ ಆಗ್ತಾ ಇದೆ. ಸೊ ದಟ್ ಇಸ್ ಕಾಲ್ಡ್ ಬಾಷ್ಪೀಕರಣ ಅಂತ ಅಥವಾ ಆವಿಕರಣ ಅಂತ ಕರಿತಾ ಇದ್ದಾರೆ. ಇದಕ್ಕೆ ಏನಂದ್ರೆ ಹೆಸರು? ಆವಿಕರಣ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಅನದರ್ ನೇಮ್ ಇಸ್ ಆವಿಕರಣ, ಇವಾಪರೇಷನ್ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಸೊ ದಟ್ ಇಸ್ ಏನಪ್ಪಾ ಅಂತಾರ, ನೀರಿದ್ದು ನೀರಾವಿ ಆಗ್ಬೇಕಾದ್ರೆ ಅದಕ್ಕೆ ಆವಿಕರಣ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ರೈಟ್, ಬಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೋಸ್ಟ್ ಇಂಟ್ರೆಸ್ಟಿಂಗ್. ಕಟಾವು ಮಾಡಿದ ತೆನೆಗಳಿಂದ ಕಾಳುಗಳನ್ನ ಬೇರ್ಪಡಿಸಲು ಬಳಿತಕ್ಕಂತ ವಿಧಾನಕ್ಕೆ ನಾವ್ ಏನಂತ ಕರಿತಾ ಇದ್ದಾವೆ? ಸೊ ರೈತರ ಹೊಲದಲ್ಲಿ ನಿಮ್ಗೆ ಗೊತ್ತಿದ್ದಾರೆ, ಕಟಾವು ಮಾಡಿರ್ತಕ್ಕಂತ ಆ ತೆನೆಗಳನ್ನ ಕಾಳುಗಳನ್ನ ಬೇರ್ಪಡಿಸ್ಬೇಕಾರ ಸಾಧನ ಅಥವಾ ಯಂತ್ರಕ್ಕೆ ನಾವ್ ಏನಂತ ಕರಿತಾವೆ? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸೊ ದಟ್ ಇಸ್ ಒಕ್ಕಣೆ ಅಂತ ನಾವು ಕರಿತಾ ಇದ್ದಾವೆ. ಥ್ರೆಶಿಂಗ್ ಮಷೀನ್ ಇದೆ, ಸೊ ನೆನ್ಪಿಟ್ಕೋರಿ ಥ್ರೆಶಿಂಗ್ ಅಂತ ನಾವು ಕರಿತಾ ಇದ್ದಾವೆ. ಅದರಿಂದ ಕಾಳುಗಳನ್ನ ನಾವೇನ್ ಮಾಡ್ಬೋದು? ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ 15. ಸಸ್ಯಗಳನ್ನು ಪ್ರಾಣಿಗಳಿಂದ ಪ್ರತ್ಯೇಕಿಸ್ತಕ್ಕಂಥ ಒಂದು ಪ್ರಮುಖ ಲಕ್ಷಣ ಯಾವುದು? ಸಸ್ಯಗಳ ಬೇರೆ, ಪ್ರಾಣಿಗಳ ಬೇರೆ, ಬಹಳಷ್ಟು ವ್ಯತ್ಯಾಸಗಳು ಸಿಗ್ತಾ ಇದಾವೆ. ಇದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋಣ. ಇದಕ್ಕಿಂತ ಮುಂಚೆ ಸಸ್ಯಗಳು ಪ್ರಾಣಿಗಳು ಬೇರೆ. ನಿಮ್ಗೆ ಗೊತ್ತಿರ್ಬೇಕು, ಸಸ್ಯಗಳು ಉಸಿರಾಡಲು ಆಕ್ಸಿಜನ್ ತಗೋತಾವು, ಪ್ರಾಣಿಗಳು ಉಸಿರಾಡಲು ಆಕ್ಸಿಜನ್ ತಗೋತಾ ಇದಾವೆ. ಸಸ್ಯಗಳು ಉಸಿರಾಟದಿಂದ ಇಂಗಾಲದ ಡೈಆಕ್ಸೈಡ್ ನ ಬಿಡ್ತಾ ಇದಾವೆ, ಪ್ರಾಣಿಗಳು ಉಸಿರಾಟದಿಂದ ಏನ್ ಮಾಡ್ತಾವ್ರಿ? ಇಂಗಾಲದ ಡೈಆಕ್ಸೈಡ್ ನ ಬಿಡ್ತಾ ಇದಾವೆ. ಸೇಮ್ ಇದೆ, ಆದ್ರೆ ಸಸ್ಯಗಳು ಆಹಾರವನ್ನ ತಯಾರಿಸ್ತಾವೆ, ಪ್ರಾಣಿಗಳು ಆಹಾರ ತಯಾರಿಸುವುದಿಲ್ಲ. ಸಸ್ಯಗಳು ಸ್ವಾವಲಂಬಿ ಇದಾವೆ ಕೆಲವೊಂದು, ಪ್ರಾಣಿಗಳು ಪರಾವಲಂಬಿ ಜೀವಿಗಳಾಗಿದೆ, ಗೊತ್ತಿರಬೇಕು. ರೈಟ್, ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಎಸ್ ಎಕ್ಸಾಕ್ಟ್ಲಿ ಹೇಳ್ರಿ, ಸಸ್ಯಗಳು ಪ್ರಾಣಿಗಳಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡಂಗಿಲ್ಲ, ಚಲಿಸುವುದಿಲ್ಲ. ಗಾಳಿ ಬಿಟ್ಟಾಗ ಎಲೆಗಳ ಚಲನೆ ಆಗ್ತದೆ, ಬೇರುಗಳ ನೀರಿನ ಕಡೆ ಚಲಿಸ್ತಾವೆ, ದಟ್ ಇಸ್ ಎಕ್ಸಾಕ್ಟ್ಲಿ ರೈಟ್. ಬಟ್
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಸ್ಯಗಳು ಚಲಿಸುವುದಿಲ್ಲ ಅಂತ ಕರಿತಾ ಇದ್ದಾವೆ. ಸೊ ದಟ್ ಇಸ್ ದ ಡಿಫರೆನ್ಸ್ ಯಾವ್ದಾದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಇರ್ತಕ್ಕಂಥದ್ದು. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದಾವೆ. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಸಿಗ್ತಕ್ಕಂಥ ಅನಿಲ. ಸೊ ವಾತಾವರಣ ಅಂದ್ರೆ ಗಾಳಿನ ಸ್ನೇಹಿತರೆ. ಗಾಳಿ ಅನ್ನೋದು ಒಂದು ಮಿಶ್ರಣ ಅಂತ ಕರಿತಾ ಇದ್ದಾವೆ. ಗಾಳಿ ಅನ್ನೋದನ್ನ ಏನಂದ್ರೆ ಮಿಶ್ರಣ ಅಂತ ಕರಿತಾ ಇದ್ದಾವೆ. ಸೊ ಗಾಳಿಯಲ್ಲಿ ನೈಟ್ರೋಜನ್ ಇದೆ, ನೆನ್ಪಿಟ್ಕೋರಿ. ಗಾಳಿಯಲ್ಲಿ ಆಕ್ಸಿಜನ್ ಇದೆ, ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ನೆಕ್ಸ್ಟ್ ಜಡ ಅನಿಲಗಳಿದಾವೆ. ಇತರ ಅನಿಲಗಳು ಅಂದ್ರೆ ಏನ್ ಹೇಳ್ರಿ? ಜಡ ಅನಿಲಗಳು ನಮಗೆ ಸಿಗ್ತಾ ಇದಾವೆ. ಸೊ ಧೂಳು, ಹೊಗೆ ಇವೆಲ್ಲ ಗಾಳಿಯ ಪ್ರಮುಖ ಘಟಕಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದಾವೆ. ಸೊ ಗೊತ್ತಿರ್ಬೇಕು. ಸೊ ನೈಟ್ರೋಜನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು 28% ಆಕ್ಸಿಜನ್ 21% ಕಾರ್ಬನ್ 0.04% ಹೋಗ್ತಾ ಇದೆ. ಇನ್ನು ಉಳಿದುದು ಜಡ ಅನಿಲಗಳು, ಇತರ ಅನಿಲಗಳು ಕೂಡ 0.96% ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹೌದಾ? ಹಾಗಾದ್ರೆ ಅತಿ ಹೆಚ್ಚು ಇರೋದು ಯಾವ್ದು ಹೇಳ್ರಿ? ನೈಟ್ರೋಜನ್. ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚಾಗಿರೋದು ಯಾವ್ದಾದ್ರೆ ನೈಟ್ರೋಜನ್. ಅತಿ ಕಡಿಮೆ ಇರೋದು ಯಾವಪ್ಪ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ನೆನ್ಪಿಟ್ಕೊಳ್ಳಿ. ಕನ್ಫ್ಯೂಸ್ ಮಾಡಬಹುದು. ಅತಿ ಕಡಿಮೆ ಇರತಕ್ಕಂತ ಅನಿಲ ಅದು ಕಾರ್ಬನ್ ಡೈಆಕ್ಸೈಡ್. ಅಥವಾ ಇದ್ರ ಬದಲಾಗಿ ಹಿಂಗ್ ಕೊಟ್ರಂದ್ರ ನಾವು ಹೀಲಿಯಂ ಅಂತ ಹೇಳ್ಬೋದು. ಹೀಲಿಯಂ ಆಗಿರ್ಬೋದು, ನಿಯಾನ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಕ್ರಿಪ್ಟಾನ್, ಜಡ ಅನಿಲಗಳು ಒಂದೊಂದು ಕೊಟ್ರಂದ್ರೆ ಹೀಲಿಯಂ ಕಡಿಮೆ ಇದೆ. ಹೌದಾ? ಹೀಲಿಯಂ ಬದಲಾಗಿ ಜಡ ಅನಿಲಗಳು ಕೊಟ್ಟಿರಂದ್ರೆ ಜಡ ಅನಿಲಗಳು ಎಲ್ಲ ಕೂಡಿಸ್ತದೆ. ಅದ್ರ ಸ್ಪೆಸಿಫಿಕ್ ಒಂದೊಂದು ಕೊಟ್ರಂದ್ರೆ ಅವ ಏನಾಗಿರ್ತಾವೆ? ಅತಿ ಕಡಿಮೆ ಆಗಿರ್ತಾ ಇದಾವೆ, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಇದು ಗಾಳಿಯ ಪ್ರಮುಖ ಘಟಕಗಳು ಗೊತ್ತಿರ್ಬೇಕಂತ ಹೇಳ್ತಾ ನೆಕ್ಸ್ಟ್ ಎಸ್ ಪ್ರಶ್ನೆ ಏನಿದಪ್ಪ ಅಂದ್ರ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತಾ ಇದಾವೆ? ಯಾವ ಗ್ರಹವನ್ನು ರೆಡ್ ಪ್ಲಾನೆಟ್ ಅಂತ ಕರಿತಾ ಇದಾವೆ? ಗೊತ್ತಿರ್ಬೇಕು. ಸೊ ಮರ್ಕ್ಯೂರಿ ಅಂತ ಕರಿತಾ ಇದಾರೆ. ಬುಧ ಗ್ರಹ ಅತಿ ಚಿಕ್ಕ ಗ್ರಹ ಅಂತ ಕರಿತಾ ಇದಾವೆ. ಸೂರ್ಯನಿಗೆ ಸಮೀಪ ಇರ್ತಕ್ಕಂಥ ಗ್ರಹ ಅಂತ ಕನ್ಸಿಡರ್ ಮಾಡ್ತಾ ಇದಾವೆ. ಹೌದಾ? ಸೊ ಶುಕ್ರ ಪ್ರಕಾಶಮಾನವಾದ ಗ್ರಹ ರೀ. ಅತಿ ಪ್ರಕಾಶಮಾನವಾದ ಗ್ರಹ ಭೂಮಿಯ ಅವಳಿ ಗ್ರಹ ಅಂತ ಕರಿತಾ ಇದಾವೆ. ಜೊತೆಗೇನಪ್ಪಾ ಅಂತಂದ್ರ ಸೊ ಇದು ಶ್ವೇತ ನಕ್ಷತ್ರ, ಬಿಳಿ ಚುಕ್ಕೆ, ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ ಅಂತ ಶುಕ್ರ ಗ್ರಹವನ್ನ ಕರಿತಾ ಇದಾರೆ. ಎಲ್ಲವೂ ಸಹಿತ ಪೂರ್ವದಿಂದ ಪಶ್ಚಿಮಕ್ಕೆ ಹೋದವ್ರು ಇದೇನಾದೈತಿ? ಪಶ್ಚಿಮದಿಂದ ಪೂರ್ವಕ್ಕೆ ಉಲ್ಟಾ ತಿರುಗ್ತಕ್ಕಂಥ ಕೆಲಸ ಯಾವ್ದು ಮಾಡ್ತೈತಿ? ಶುಕ್ರ ಮತ್ತು ಯುರೇನಸ್ ಗಳು ಮಾಡ್ತಾ ಇದಾವೆ, ಗೊತ್ತಿರ್ಬೇಕು. ಸೊ ಭೂಮಿ ಇದನ್ನ ಜೀವಿಗಳ ಗ್ರಹ ಅಂತ ಕರಿತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಜೀವಿಗಳಿರುವ ಏಕೈಕ ಗ್ರಹ. ಮಂಗಳವನ್ನ ನಾವು ಕೆಂಪು ಗ್ರಹ ಅಂತ ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಸೊ ಮಂಗಳ ಗ್ರಹಕ್ಕೆ ಏನಂತ ಕರೀತಾರೆ? ಕೆಂಪು ಗ್ರಹ. ನಿಮ್ಗೆ ಗೊತ್ತಿರಬೇಕು, ಭೂಮಿಯ ನಂತರ ಅತಿ ಹೆಚ್ಚು ಮಾನವನಿಂದ ಅನ್ವೇಷಿಸಲ್ಪಟ್ಟ ಗ್ರಹ ಯಾವ್ದಪ್ಪ ಅಂತ ಕೇಳಿದ್ರೆ ಮಂಗಳ ಗ್ರಹ. ಭೂಮಿಯಂತೆ ಹೋಗ್ತಾ ಇದೆ, ಹಾಗಾಗಿ ಅತಿ ಹೆಚ್ಚು ಅನ್ವೇಷಣೆಗೆ ಒಳಪಟ್ಟಿರ್ತಕ್ಕಂಥ ಗ್ರಹ ಯಾವ್ದಾದ್ರೆ ಮಂಗಳ. ಮಂಗಳಕ್ಕೂ ಸಹಿತ ನಮ್ಮ ಇಸ್ರೋ ಸಂಸ್ಥೆ ಏನ್ ಬೆಳೀತು ಅಂದ್ರ ಉಪಗ್ರಹವನ್ನ ಕಳಿಸಿದ್ದನ್ನ ನಾವು ನೋಡ್ತಾ ಇದ್ದ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆ. ಎಸ್. ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಸೊ ಯಾಕೆ ಕೆಂಪು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಿದೆ. ಕೆಂಪು ಇರ್ಲಿಕ್ಕೆ ಕಾರಣ ಕಬ್ಬಿಣದ ಆಕ್ಸೈಡ್ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಸೊ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಇಲ್ಲಿ ಏನಾಗಿದೆ? ಹೆಚ್ಚಾಗಿರೋದ್ರಿಂದ ಅದು ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ರೈಟ್. ಎಸ್. ನೆಕ್ಸ್ಟ್ ಕಪ್ಪೆಗಳು ಮತ್ತು ಮೊಲಗಳು ಮರಿಗಳು ಏನ್ ಬರ್ತಾವ ಅಂದ್ರೆ ಪ್ರಾಥಮಿಕವಾಗಿ ಚಲಿಸ್ಬೇಕಾದ್ರೆ ಯಾವ ಚಲನೆಯನ್ನ ಬಳಸ್ತಾರೆ? ಕಪ್ಪೆಗಳಾಗಿರ್ಬೋದು, ಮೊಲಗಳು. ಸೊ ಈ ಜೀವಿಗಳು ತಮ್ಮ ಚಲನೆಯನ್ನ ಮುಂದುವರಿಸಬೇಕಾದ್ರೆ, ಬದುಕನ್ನು ಮುಂದುವರಿಸಬೇಕಾದ್ರೆ ಪ್ರಾಥಮಿಕವಾಗಿ ಮೂಲವಾಗಿ ಯಾವ್ದ್ರ ಮೂಲಕ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಸೊ ಅದು ನೆಗೆಯುವುದು, ಜಿಗಿಯೋದ್ರ ಮೂಲಕ. ಗಂಡು ಮಾಡಂಗಿಲ್ಲ. ತೆವಳುವುದು, ಓಡುವುದು, ಹಾರುವುದು ಅಲ್ಲದೆ ಅದ್ರ ಮೂಲಕ ಅಂದ್ರೆ ನೆಗೆಯುವುದು ಮತ್ತು ಜಿಗಿಯುವುದ್ರ ಮೂಲಕ ಏನ್ ಮಾಡ್ತಾವ? ಸೊ ಅವು ತಮ್ಮ ಪ್ರಾಥಮಿಕ ಚಲನೆಯನ್ನ ಮುಂದುವರಿಸ್ತಾ ಇದಾವೆ. ಯಾವ? ಕಪ್ಪೆಗಳು ಮತ್ತು ಮೊಲಗಳು. ರೈಟ್. ಎಸ್. ಅದೇ ರೀತಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ. ಉದ್ದದ ಯಾವ ಏಕಮಾನವು 100 ಮೀಟರ್ಗಳಿಗೆ ಸಮ ಅಂತ ಕೇಳಿದರೆ 100 ಮೀಟರ್ ಅಂದ್ರೆ ಏನಂದ್ರೆ 1 ಕಿಲೋಮೀಟರ್ ಅಂತ ನಾವು ಕರಿತಾ ಇದ್ದೇವೆ. ನೋಡಿ, 1 ಕಿಲೋಮೀಟರ್ ಇಸ್ ಈಕ್ವಲ್ ಟು ಏನಂದ್ರೆ 1000 ಮೀಟರ್ ಅಂತ ನಾವು ಕರಿತಾ ಇದ್ದೇವೆ. ಹೌದಾ? ಎಸ್. 1 ಮೀಟರ್ ದಟ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ನೆನ್ಪಿಟ್ಕೊಳ್ಳಿ. ಹೌದಾ? 1 ಸೆಂಟಿಮೀಟರ್ ಈಕ್ವಲ್ ಟು 10 ಮಿಲಿಮೀಟರ್ ಅಂತ ನಾವು ಕರಿತಾ ಇದ್ದೇವೆ, ನೆನ್ಪಿಟ್ಕೊಳ್ಳಿ. ಹೌದಾ? ಸೊ 1 ಇಂಚ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. 1 ಇಂಚ್ ಅಂದ್ರೆ ಏನ್ ಹೇಳ್ರಿ? ಸೊ ದಟ್ ಇಸ್ 2.54 ಸೆಂಟಿಮೀಟರ್. 2.54 ಸೆಂಟಿಮೀಟರ್ ಅಂತ ಯಾವ್ದು? 1 ಇಂಚ್ ದಟ್ ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ನೆನ್ಪಿರ್ಲಿ. ಕ್ಲಿಯರ್? ಎಸ್. ಅಳತೆಗಳ ಬಗ್ಗೆ ಒಂದಿಷ್ಟು ವಿಚಾರಗಳು ತಿಳ್ಬಿಟ್ಟು ದೂರದ ಅಳತೆ, ಉದ್ದದ ಅಳತೆಮಾನ ಅಥವಾ ದೂರದ ಅಳತೆಮಾನ ಕೇಳಿದ್ರೆ ಮೀಟರ್ ಅಂತ ಹೇಳ್ಬೇಕು, ನೆನ್ಪಿಟ್ಕೊಳ್ಳಿ. ದೂರದ ಅಥವಾ ಉದ್ದದ ಅತ್ಯಂತ SI ಮಾನ ನಿಖರವಾಗಿ ಅಳತೆಮಾನ ಯಾವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ. ಸೊ ದಟ್ ಇಸ್ ಮೀಟರ್ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಇವತ್ತಿನ ಕೊನೆಯ ಪ್ರಶ್ನೆಯನ್ನ ನೋಡೋದಾದ್ರೆ
ಭವಿಷ್ಯದ ಬಳಕೆಗಾಗಿ ಮಳೆ ನೀರನ್ನ ಸಂಗ್ರಹಿಸ್ತಕ್ಕಂತಹ ಶೇಖರಣೆ ಮಾಡ್ತಕ್ಕಂತಹ ವಿಧಾನಕ ಭವಿಷ್ಯದಲ್ಲಿ ನೀರನ್ನ ಸಂಗ್ರಹ ಮಾಡ್ಬೇಕಾದ್ರೆ ಆ ವಿಧಾನಕ್ಕೆ ನಾವ್ ಏನದಕ್ಕೆ ಕರೀತಾರಪ್ಪ ಅಂದ್ರ ಸೊ ಎಸ್ ದಟ್ ಇಸ್ ಕಾಲ್ಡ್ ಹಾರ್ವೆಸ್ಟಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರು ಕೊಯ್ಲು ಅಂತ ನಾವು ಕರಿತಾ ಇದ್ದೇವೆ. ಮಳೆ ನೀರನ್ನ ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿ ಸೊ ಹಿಡಿದುಕೊಳ್ಳುವಂತ ಒಂದು ಪ್ರಯತ್ನ ಸೊ ದಟ್ ಇಸ್ ಮಳೆ ನೀರು ಕೊಯ್ಲು ಅಂತ ನಾವು ಕರಿತಾ ಇದ್ದೇವೆ. ಪರಿಸರದಲ್ಲಿ ಅಂತರ್ಜಲ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾವೆ. ನೀರನ್ನ ಆ ಸಂಗ್ರಹ ಮಾಡ್ತಕ್ಕಂತ ಒಂದು ವಿಧಾನ ಅಂತ ಆಗಿರ್ಬೋದು, ಕೃಷಿಗೆ ಬಳಕೆ ಮಾಡಬಹುದಾಗಿರ್ಬೋದು. ಜೊತೆಗೆ ಅಂತರ್ಜಲ ಪ್ರಮಾಣ, ಕೆರೆಗಳ ಪ್ರಮಾಣ, ಬಂದರುಗಳ ಪ್ರಮಾಣ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ವಿಧಾನ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಮಳೆ ನೀರು ಕೊಯ್ಲು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಹೊಸ ಕಾನ್ಸೆಪ್ಟ್ ಒಂದಿಗೆ PSR ಗೆ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳ ಜೊತೆ ಚರ್ಚೆ ಮಾಡ್ತಾ ಇರ್ತೇನೆ. ಸೊ ದಯವಿಟ್ಟು ತಾವು ಇಂಟ್ರೆಸ್ಟ್ ಕೊಟ್ಟಿರ್ತಂದ್ರೆ ದಯವಿಟ್ಟು ಇವುಗಳನ್ನ ಬರೆದುಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ಪ್ರಯತ್ನಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು.